ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕಾಸು ಕೊಟ್ಟು ತೊಗರಿಕಾಯಿ ಅವರೆಕಾಯಿನ ತೊಗೊಂಡು ತಿಂದರೆ ನಮ್ಮಮ್ಮ ಸತ್ತೆ ಕ್ಲೀನ್ ಮಾಡಿಕೊಂಡು ಅವರೆಕಾಯಿಗೋಸ್ಕರ ಕಾಯ್ತಾವ್ರೆ. ಅಲ್ಲೊಂದು ಮನೆ ಇಲ್ಲಿ ನಮ್ಮ ಮನೆ. ಇಲ್ಲಿ ನಮ್ಮಮ್ಮ ಸತ್ತೆ ಕ್ಲೀನ್ ಮಾಡ್ಕೊಂಡು ಕೂತೈತೆ. ಯಾರೋ ಅಮ್ಮ ರಾತ್ರಿ ಕಳ್ಳರು ನನ್ನ ಮಕ್ಕಳು ಬಂದು ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ಬೇಕು. ನೀನು ಕ್ಲೀನ್ ಮಾಡಿದ್ದೆಲ್ಲ ಹುರ್ಕೊಂಡು ಬಾಯಿ ಬೇಡ್ಕೊಂಡು ರೋಡಲ್ಲಿ ಮಲ್ಕೊಬೇಕಾಯ್ತದೆ. ಇಲ್ಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ದಿರೋ ಮಾತುಗಳೇ ಜಾಸ್ತಿ ಆಗವೆ. ಅವನು ಯಾರೋ ಫೇಮಸ್ ಆಗಕ್ಕೆ ಚಂದನ್ ಗೌಡ್ರ ಮೇಲೆ ಸುಳ್ಳು ಹೇಳ್ತಾನೆ. ಇನ್ಯಾರೋ ಗಂಡ ಹೆಂಡತಿ ಜಗಳ ಅಂತಂದು ಮೀಡಿಯಾಗ ಹಾಕ್ತಾರೆ. ಮಾತ್ರ ಹಾಕಿಲ್ಲ ಅವರು. ಯಾಕೆ ಹಾಕ್ತಾರೆ? ನಾನು ಯಾಕೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋಣ? ಬೆಳೆದ್ರೆ ಮರ್ಯಾದೆಗೆ ಬೆಳಿಬೇಕು. ನಮ್ಗೆ ಯಾಕೆ ದೊಡ್ಡ ದೊಡ್ಡ ವಿಷಯಗಳು? ಅಲ್ಲ, ಇನ್ನು ಮೀಡಿಯಾಗ ಸಿಕ್ಬೇಕಾಗಿದ್ರೆ ಅದು ಅಲ್ಲ ಕಣಮ್ಮ. ಗಂಡನಾದ್ರು ಜಗಳ ಆಡ್ಲಿ, ಹೆಂಡತಿನಾದ್ರು ಓಡೋಗ್ಲಿ, ಅದು ಅವ್ರವ್ರ ಮನೆ ಪರ್ಸನಲ್. ಇವ್ರು ಮೀಡಿಯಾಗ ಬಂದು ಕೂರ್ಸ್ಕೊಂಡವ್ರೆ. ಎಲ್ಲಾದ್ರೂ ಮಧ್ಯ ಅವ್ನ ಯಾರೋ ಚಿಕ್ಕ ಹುಡ್ಗ ಬೇಕಂತ ಕಾಂಟ್ರವರ್ಸಿ ಮಾಡ್ತಾವನೆ. ಅವನು ನನಗೊಂದ್ ಕಾಲದಲ್ಲಿ ಮೆಸೇಜ್ ಹಾಕಿದ್ದ. ಆಮೇಲೆ ಆ ಕೀರ್ತಿ ಹಿಂದೆ ನಿಂತ್ಕೊಂಡ್ರೆ ವೈರಲ್ ಆಗ್ಬೋದು ಅಂತ ಅಲ್ಲೂ ಅದ ಪಾಪ ಚಂದನ್ ಗೌಡ್ರನ್ನ ಈಗ ಹಾಕೊಂಡ್ ದಬಾಕ್ತಾವನೆ. ನಮ್ಮ ಹೊಟ್ಟೆ ಪಾಡ್ಗೆ ನಾವಿಲ್ಲಿ ಕಳೆ ಕಿತ್ಕೊಂಡು ಸೊಪ್ಪು ಅದು ಇದು ಬೆಳ್ಕೊಂಡ್ ಕೂತಿದೀವಿ. ಇದೆಲ್ಲದ್ರ ಮಧ್ಯ ಇವರು ಕಾಂಟ್ರವರ್ಸಿ ಮಾಡ್ಕೊಂಡು ಬೆಳಿಬೋದು ಅನ್ಕೊಂಡ್ ಬತ್ತಾವ್ರೆ. ಈ ತರ ಬೆಳೆದ್ರೆ ಬೆಳವಣಿಗೆ ಅಂತಾರ ಅದನ್ನ? ಅನ್ನಲ್ಲ ತಾನೆ. ದುಡ್ಡು ತಿಂದ್ರೆ ಸಿಕ್ಕಲ್ಲ. ಅಲ್ಲ, ಬೆಳಿಲಿ ಬೇಡ ಅನ್ನಲ್ಲ ಕಣಮ್ಮ. ಈ ತರ ಅನ್ಯಾಯವಾಗಿ ಕಂಡವ್ರ ಮೇಲೆ ಒಂದು ಆಪಾದನೆ ಮಾಡ್ಕೊಂಡು ಸಾಕ್ಷಿ ಇಲ್ಲ ಏನಿಲ್ಲ. ಚಂದನ್ ಗೌಡ್ರು ನೋಡಿದ್ರೆ ಅವನೇ ಕೇಳ್ಕೊಂಡ್ ಬಂದ ಲಾಗ್ ಮಾಡ್ತೀನಿ ಅಂತ ಅಂತಾರೆ. ಇವನ್ ನೋಡಿದ್ರೆ ನನ್ನ ಅವರೇ ಇನ್ವೈಟ್ ಮಾಡಿದ್ದು ಅಂತಾರೆ. ಇವನ್ ಯಾವ ದೊಡ್ಡ MP ನ MLA ನ ಇನ್ವೈಟ್ ಮಾಡೋದ್ ತಗೊಂಡೋಗಿ ದುಡ್ಡು ಮಾಡ್ಕೊಳಕ್ಕೆ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ? ಹಾ, ಇನ್ವೈಟ್ ಮಾಡಿದ್ದು ಅವ್ರ ತಪ್ಪಲ್ಲ. ಇನ್ವೈಟ್ ಮಾಡಿದ್ರು ಏನೋ ಒಂದ್ ತಮ್ಮ ಒಂದ್ ಅಭಿಮಾನಿ ಅಂತ ಕರೆದಿರ್ತಾರೆ, ತುಂಬಾ ವರ್ಷದಿಂದ ಪರಿಚಯ ಅಂತ. ತಗೊಂಡೋಗಿ ಅವನ್ ಗೊತ್ತು ಇವನ್ ಗೊತ್ತು 50 ಲಕ್ಷ ಇವನ್ ಹತ್ರ ಹೆಂಗ್ ಬತ್ತು ಅಂತ ಕೇಳ್ದವ್ನೆ. 50 ಲಕ್ಷ ಅವನು ಎಷ್ಟು ವರ್ಷದಿಂದ ದುಡಿತಾವನೆ? ಕೂಲಿ ಮಾಡ್ತಾನೋ ದರೋಡೆ ಮಾಡ್ತಾನೋ ಅದು ನಮಗೂ ಬೇಡ. ಇವನ್ ಕೈಯಲ್ಲಿ ಐಫೋನ್ ಐತೆ. ಒಳ್ಳೊಳ್ಳೆ ಚೇರ್ ಮೇಲೆ ಹೋಗಿ ಕುತ್ಕೊಂಡು ವ್ಲಾಗ್ ಮಾಡ್ತಾನೆ. ಇವನ ಹತ್ರ ಅವೆಲ್ಲ ಹೆಂಗ್ ಬರ್ತದೆ? ಬಡ್ತಾನ. ನನ್ನ ಹತ್ರ ಮೆಸೇಜ್ ಮಾಡಿದಾಗ ಬಡ್ತಾನ ಅಂತ ಹೇಳಿದ್ದು. ಬ್ರೋ ಸಪೋರ್ಟ್ ಮಾಡಲ್ಲ ಯಾರುನು ಅಂತ ಹೇಳ್ದ. ಈಗ ನಮ್ಮನ್ನೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ? ನಾವು ಮರ್ಯಾದೆಗೆ ಬೆಳೀತಾ ಇಲ್ವಾ? ದುಡ್ಡು ಮಾಡ್ಕೋಬೇಕು, ಹೆಸರು ಮಾಡ್ಕೋಬೇಕು ಅಂತ ಒಬ್ರ ಹೆಸರನ್ನ ಕೆಳಗಡೆ ಮಾಡಬಾರ್ದು, ಹಾಳು ಮಾಡಬಾರ್ದು. ಚಂದನ್ ಗೌಡ ಪಾಪ ಅವನ್ ಹೊಟ್ಟೆ ಪಾಡ್ಗೆ ಅವ್ನು ಯಾವ್ದೋ ಬಟ್ಟೆ ಅಂಗಡಿ ಓಪನ್ ಮಾಡ್ದ. ಇಲ್ಲಿ ನಾವು ಒಂದ್ ತಿನ್ನಕ್ಕೆ 4 ಕಾಳಾಯ್ತವೆ ಅಂತ ಗಿಡ ಹಾಕ್ದಂಗೆ ಅವನು ಒಂದ್ ಗಿಡ ಬಿತ್ತನೆ ಮಾಡ್ಕೊಂಡ. ಅದ್ರ ಮೇಲೆ ಯಾಕೆ ಕಣ್ ಬೀಳ್ಬೇಕು? ಈ ಹುಡ್ಗ ಏನಂದ ಅವ್ನ್ ಗೊತ್ತೇ ನಮ್ಮ ಒಂದ್ ವಿಡಿಯೋದಲ್ಲಿ? ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಗೊತ್ತಿಲ್ಲ ಬ್ರೋ, ಒಟ್ಟಲ್ಲಿ ಬೆಳೀತಾ ಇದ್ದೀನಿ, ಎಲ್ಲ ಫೇಮಸ್ ಆಗ್ಬಿಟ್ಟೆ ಅಂತ ಅಂದವನೆ. ಆತರ ಫೇಮಸ್ ಆಗೋದು ಫೇಮಸ್ಸಾ? ಈಗ ಅವ್ರ ತಪ್ಪಾಯ್ತೋ ಇವನ್ ತಪ್ಪಾಯ್ತೋ, ಇವನ್ ಹೇಳಿಕೆ ತಪ್ಪಾಯ್ತೋ ಅವ್ರ ಹೇಳಿಕೆ ತಪ್ಪಾಯ್ತೋ ಸೆಕೆಂಡ್ರಿ. ಇವನು ಚಿಕ್ಕ ಹುಡ್ಗ ಹೆಂಗಿರ್ಬೇಕು? ಇನ್ನು 21-22 ವರ್ಷದ ಹುಡ್ಗ. ನನ್ಗಿಂತ 1 ವರ್ಷ 2 ವರ್ಷ ಚಿಕ್ಕವನು. ತಗೊಂಡೋಗಿ 33-34 ವರ್ಷದ ಚಂದನ್ ಗೌಡ ಅಷ್ಟು ಮೀಡಿಯಾದಲ್ಲಿ ವರ್ಕ್ ಮಾಡಿ ಅವನು ಅಷ್ಟು. ಈಗ 15 ವರ್ಷದಿಂದ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾನೆ. KRಪೇಟೆ ಎಲೆಕ್ಷನ್ ನಿಂತ್ಕೊಂಡಿದ್ದು 3 ವರ್ಷದಿಂದ. 3 ವರ್ಷದಿಂದ ಅವ್ನೇನು ಸಂಪಾದನೆ ಇರಲ್ವಾ ಪಾಪ? ಹೆಂಡ್ತಿನೂ ವರ್ಕ್ ಮಾಡ್ತಿದ್ರು, ಇವನು ವರ್ಕ್ ಮಾಡ್ತಾನೆ. ಅವ್ರ ಪ್ರೈವಸಿ ಅಲ್ವಾ? ಅವ್ರು ಯಾವ್ದೋ ಬಟ್ಟೆ ಅಂಗಡಿ ಓಪನ್ ಲಾಟ್ರಿ ಹೊಡಿಲಿ ಬಿಡು. ಏನ್ ತಪ್ಪು ಮಾಡಿ ಲಾಟ್ರಿ ಹೊಡಿತಾನ? ಯೂಟ್ಯೂಬ್ ನಡೆಸ್ತಾನೆ, ಬರ್ತದೆ ದುಡ್ಡು. ಇವರೆಲ್ಲ ಯಾವ್ದೋ ಹೆಸರಿಗೆ ಬೇಕಂತ ಕಾಂಟ್ರವರ್ಸಿ ಮಾಡ್ಕೊಂಡು ಇವನು ಕಿರಿಕೀರ್ತಿ ಹಿಂದೆ ಹೋಗಿ ನಿಂತು ಸುಮ್ನೆ ಹೋಗಿ ನಿಂತಿರೋದು ಯಾವ್ದೋ ಒಂದ್ ಇದ್ರಲ್ಲಿ. ಕಿರಿಕೀರ್ತಿನಿ ಹೇಳೋನೆ ಒಂದು ವಿಡಿಯೋದಲ್ಲಿ. ಯಾವ್ದು ಏನಂತ, ಆ ಹುಡ್ಗ ಸುಮಂತ್ ಅನ್ನೋದು ಯಾರು ಅಂತಾನೆ ಗೊತ್ತಿಲ್ಲ. ಗಣೇಶ ವಿಸರ್ಜನೆಗೆ ಹೋಗಿದ್ದೆ, ಅವಾಗ ಬಂದು ಒಂದು ಫೋಟೋ ಬೇಕು ಬ್ರೋ ಅಂದ್ಬಿಟ್ಟು ಕೇಳ್ದ. ನಾನು ಬೆಳಿತಾ ಇರೋ ಹುಡುಗರಲ್ವಾ ಅಂತ ಫೋಟೋ ಕೊಟ್ಟೆ ಅಂತ ಅಂತಾನೆ. ಚಂದನ್ ಗೌಡನು ಹಂಗೆ ಅಲ್ವಾ? ಬ್ರೋ ನನ್ಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದಾರೆ, ಹಾಗೆ ಹೀಗೆ ಹೆಲ್ಪ್ ಮಾಡಿ ಬ್ರೋ ಅಂತ ಹೇಳ್ದ. ಚಂದನ್ ಗೌಡ ಅಂದ್ಬಿಟ್ಟ. ಎಷ್ಟೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರೆ. ಟ್ರಾವೆಲಿಂಗ್ ಆಗಲಿ, ಟೂರಿಸಮ್ ಆಗಲಿ, ಆಮೇಲೆ ಕೆಲವು ವಿಚಾರಗಳಾಗಲಿ ಎಷ್ಟು ನೀಟಾಗಿ ತಿಳಿಸ್ತಾರೆ.
ಇವರೆಲ್ಲ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡು ಬೆಳಿಬೇಕು ಅಂತ ಬಂದಿರೋರಿಗೆಲ್ಲ ಸಪೋರ್ಟ್ ಮಾಡಿದ್ರೆ ಯೂಸ್ ಇಲ್ಲ ಅಂತ ನನ್ನ ಪ್ರಕಾರ ಅಷ್ಟೇ. ಆದ್ರೂ ಇದ್ರೆಲ್ಲದ್ರ ಮಧ್ಯ ಒಂದು ಕಾಮಿಡಿ ಆಗ್ತಾ ಇದೆಯಲ್ಲ, ಅದೇ ಚಿಂದಿ. ಅದನ್ನಾದ್ರೂ ನೋಡಿ ಖುಷಿ ಪಡೋಣ. ಸರಿಗಮಪ್ಪಗೆ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ, ಪಾಪ ಅವ್ರನ್ನೇ ಫಸ್ಟ್ ಕಳ್ಸ್ಕೊಡೋಣ.